ಎಂಟ್ರೆನ್ಸ್ ಅಲ್ಲಿ ಈ ತರ ಮರ್ತೋಗಿದೆ. ಅಯ್ಯೋ ಎಲ್ಲೋಗೋದು ಅಂತ ಯಾವ್ದಾವ್ದೋ ರೂಟಲ್ಲಿ. ಕಿರಣ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗೋಣ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಸ್ಪೆಷಲ್ ವಿಡಿಯೋ. ಸೊ ನಮ್ಮ ಹಸ್ಬೆಂಡ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಅವರು ಫೋನಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಗೈಸ್, ಇವತ್ತು ನಾನೊಂದು ಡ್ರೆಸ್ನ ವೇರ್ ಮಾಡಿದ್ದೀನಿ ನೋಡಿ, ಈ ಡ್ರೆಸ್ಸು. ಸೊ ಈ ಡ್ರೆಸ್ ಬಂದು ನಾನು ಫಸ್ಟ್ ಟೈಮು ಕಿರಣ್ನ ಮೀಟ್ ಮಾಡಿದಾಗ, ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ನಮ್ಮ ಎಂಗೇಜ್ಮೆಂಟಿಗೋಸ್ಕರ ಸ್ಯಾರಿ ಮತ್ತು ರಿಂಗ್ನ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಅವತ್ತು ಹಾಕಿದ ಬಟ್ಟೆ ಇದು. ಸೊ ಇವತ್ತೇ ಮತ್ತೆ ಹಾಕಿರೋದು, ತುಂಬ ದಿನ ಆಗಿತ್ತಲ್ಲ ಹಾಕೊಳ್ಳೋಣ ಅಂತ ಹಾಕ್ಕೊಂಡೆ. ಸೊ ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಏನು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಫಸ್ಟ್ ರೆಡಿ ಆಗೋಣ. ಸೊ ಗೈಸ್, ಕಿರಣ್ ರೂಪವ್ರದ್ದು ಮದುವೆ ಆಯ್ತಲ್ಲ ಫಸ್ಟ್ ಟೈಮು. ಸೊ ಅವ್ರ ಬಗ್ಗೆ ಏನೇನು ಒಪಿನಿಯನ್ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊತಾ ಇದ್ದಾರೆ ಫೋನಲ್ಲಿದೆ. ಸೊ ಇವಾಗ ರೆಡಿ ಆಗೋಣ ಗೈಸ್. ಸೊ ಫಸ್ಟು ನಾನು ಈ ಕ್ರೀಮ್ನ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಫೈನಲಿ ಇವಾಗ ರೆಡಿಯಾಗಾಯಿತು. ನಮ್ಮ ಕಿರಣ್ಗೆ ರೆಡಿಯಾಗಕ್ಕೆ ಹೇಳೋಣ ಬೇಗ, ಅವ್ರಿನ್ನ ಫೋನಲ್ಲೇ ಬ್ಯುಸಿ ಆಗಿದ್ದಾರೆ. ಸೊ ಮನೆ ಗೈಸ್, ಬೇಗ ರೆಡಿಯಾಗಿ ಕೇಳ. ಅವನಿಗೆ ಫಸ್ಟು ಡ್ರೆಸ್ ತೆಗೆದಿಡ್ಬೇಕು, ನಾನೇ ತೆಕ್ಕೊಡ್ಬೇಕು ಅವನಿಗೆ. ಈ ಬಟ್ಟೆ ಹಾಕೋ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ತೆಗೆದಿಟ್ಬಿಟ್ಟು ಅವ್ರಿಗೆ ಹೇಳೋಣ ರೆಡಿ ಆಗೋಕ್ಕೆ. ಆ್ಯಂಡ್ ಇವತ್ತು ನನ್ನ ತಮ್ಮ ಕೂಡ ಬಂದಿದ್ದಾನೆ, ಸಚಿನ್. ಸೊ ಅವನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದೀವಿ. ಹಂಗೆ ಆಚೆನೂ ಊಟ ಮಾಡ್ಕೊಂಡು ಅಲ್ಲೇ ಬರೋಣ ಅಂತ ಹೇಳ್ಬಿಟ್ಟು. ಸೊ ಅವನಿಗೂ ರೆಡಿಯಾಗಕ್ಕೆ ಹೇಳ್ತೀನಿ ಗೈಸ್. ಇವಾಗ ಬನ್ನಿ. ಇವಾಗ ಕಿರಣ್ ರೆಡಿಯಾಗಾಯಿತು. ಸೊ ನೋಡಿ ಅವ್ರು ಹೆಂಗೆ ರೆಡಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅವರಿಗೆ ಇವತ್ತು ಬೆಳಗ್ಗೆಯಿಂದ ರೆಡಿಯಾಗಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ. ಡುಮ್ಮು, ಎಲ್ಲಿಗೆ ಹೋಗ್ಬೇಕು? ಸೊ ಗೈಸ್, ಇವತ್ತು ಏನಂತಂದರೆ ಕಿರಣ್ನ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗೋಣ. ಸೊ ಏನಂತಂದರೆ ಕಿರಣ್ ಬರ್ಡೇ ಹತ್ರ ಬರ್ತಿದೆ. ಸೊ ಹಾಗಾಗಿ ಅವರಿಗೆ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಬಟ್ಟೆ ಎಲ್ಲ ತಗೊಳ್ಳಲ್ವಾ? ಲೂಸು ನೋಡಿ ಗೈಸ್, ಹೆಂಗೆ ಮರ್ಯಾದೆನೇ ಇಲ್ಲ ನಮಗೆ. ಸೊ ಇವಾಗ ಹೋಗೋಣ. ಎಲ್ಲಿಗೆ ಹೋಗೋಣ? ಎಲ್ಲಿ ತಗೊಂತೀರಾ? ಎಲ್ಲಿಗೆ ಹೋಗೋಣ ಅಂತ ಹೇಳಿ ಫಸ್ಟ್. ಎಲ್ಲಿ ಯಾವ ಮಾಲು? ಪೀಟರ್ ಇಂಗ್ಲೆಂಡ್ ಹೋಗೋಣ, ಇಲ್ಲ ಯಾವುದು ಹೋಗೋಣ? ಲಿವೈಸ್. ಸೊ ಏನಂತಂದರೆ ಗೈಸ್, ಒಂದು ಕಂಡೀಷನ್ ಇದೆ ಶಾಪಿಂಗ್ ಮಾಡ್ಸೋಕ್ಕೆ. ಜಾಸ್ತಿ ಬಜೆಟಿನ ತಗೊಳಂಗಿಲ್ಲ, ನಮ್ಮ ರೇಂಜ್ಗೆ ನಮ್ಮ ಬಜೆಟಲ್ಲಿ ತಗೊಂಡ್ರೆ ಸಾಕು. ಇದೇ ಟಾರ್ಗೆಟ್ ನಿಮಗೆ. 1,000 ರೂಪಾಯಿ ಶರ್ಟು, ಇಲ್ಲ 1,000 ರೂಪಾಯಿ ಇರುತ್ತೆ. ಈ ಥರ ಟೀ ಶರ್ಟು, ಪ್ಯಾಂಟ್ ಒಂದು 400 ರೂಪಾಯಿ ಇರುತ್ತೆ ಅಷ್ಟೇ. ಸರಿ ಆಯ್ತು, ಏನೋ ಮಾಡಿ ಹೊರಡೋಣ. ಈಗ ಕಿರಣ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ. ಸೊ ಎಲ್ಲಿಗೆ ಹೋಗೋದು ಅಂತ ಅವರೇ ಡಿಸೈಡ್ ಮಾಡಬೇಕು. ಎಲ್ಲಿ ತಗೊಂತಿರುವ ನೋಡಿ ಗೈಸ್, ಇಲ್ಲಿ ಹುಡುಕ್ತಾ ಇದ್ದಾರೆ ಎಲ್ಲಿಗೆ ಹೋಗೋದು ಅಂತೇಳಿ. ಲೊಕೇಶನ್ನ ರೀಚ್ ಆಗಿದ್ದೀವಿ. ನಾರ್ಮಲ್ ಆಗಿ ನಾವು ಇದೊಂದು ಶಾಪಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ವಿ. ಸೊ ಅದೇ ಶಾಪಿಗೆ ಬಂದಿದ್ದೀವಿ, ಅದಕ್ಕೆ ಹೋಗೋಣ ಅಂತ ಹೇಳಿದ್ರು. ಸೊ ಮೇಯ್ನಾಗಿ ಬಂದಿರೋದು ಇವತ್ತು ಕಿರಣ್ಗೆ ಬಟ್ಟೆ ಬರ್ಡೇಗೆ ಕೊಡ್ಸೋಕ್ಕೋಸ್ಕರ. ಸಚ್ಚಿ ಅಲ್ಲೇ ಉಳ್ಕೊಂಡೆ, ರೋಡ್ ದಾಟಿಲ್ಲ ಇನ್ನು. ಸೊ ನೋಡೋಣ ಕಲೆಕ್ಷನ್ಸ್ ಹೆಂಗಿದೆ ಏನು ಅಂತ ಹೇಳಿ. ಇಷ್ಟ ಆದರೆ ಇಲ್ಲಿ ತೊಗೊಳ್ಳೋಣ, ಇಲ್ಲಾಂದರೆ ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರು. ಸೊ ಇದೇ ಬಟ್ಟೆ ಅಂಗಡಿ, ನೋಡೋಣ. ಜೀನ್ಸ್ ತೊಗೊ ಅಂತ ಹೇಳಿದ್ದೆ ನಾನು. ಸೊ ಈ ಗ್ರೀನ್ ಮತ್ತು ಬ್ಲೂ ಕಲೆಕ್ಷನ್ಸ್ ಇದೆ. ಕಿರಣ್ ನೋಡಿದೆ ಡ್ರೆಸ್ ಸೆಲೆಕ್ಟ್ ಮಾಡಿ ಅಂದರೆ ನೋಡ್ತಾ ನಿಂತಿದ್ದಾರೆ ಬರೀ. ನಾನು ಅದೊಂದು ಪರ್ಪಲ್ ಕಲರ್ ಶರ್ಟ್ ಇತ್ತಲ್ಲ ಗೈಸ್, ಅದು ಕ್ವಾಲಿಟಿ ಚೆನ್ನಾಗಿತ್ತು, ಅದಕ್ಕೆ ಅದೊಂದು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಬಟ್ ಆ ಗ್ರೀನಿಗೆ ಮತ್ತು ಬ್ಲೂಗೆ ಮ್ಯಾಚ್ ಆಗ್ತಿಲ್ಲ ಅದು. ಆ ಪ್ಯಾಂಟಿಗೆ ಚೆನ್ನಾಗಿ ಕಾಣಿಸ್ತೈತವ. ಹಾಂ, ಶರ್ಟ್ ಚೆನ್ನಾಗಿ ಕಾಣಿಸ್ತೈತೆ. ಹಾಂ, ಇದು ಚೆನ್ನಾಗಿ ಕಾಣಿಸ್ತೈತವ.
ಮನೆ ನೀನು ಹಾಕೋ ಶರ್ಟ್ಗಳೆಲ್ಲ ನೀನು ಹಾಕಿರೋ ಪ್ಯಾಂಟಿಗೆ ಚೆನ್ನಾಗಿ ಕಾಣಿಸ್ತದೆ ಕಣ. ಸೊ ಲಾಸ್ಟ್ಗೆ ಫೈನಲಿ ಒಂದು ಟೋನ್ ಜೀನ್ಸ್ನ ಸೆಲೆಕ್ಟ್ ಮಾಡಿದ್ರು, ಬ್ಲೂ ಕಲರ್. ಸೊ ಇವಾಗ ಆಲ್ರೆಡಿ ವೇರ್ ಮಾಡಿದ್ದಾರಲ್ಲ ಇದೆ. ಸೊ ಇದಕ್ಕೆ ಯಾವ ಶರ್ಟ್ ಮ್ಯಾಚ್ ಆಗುತ್ತೆ ಅಂತ ತುಂಬ ಟ್ರಯಲ್ ನೋಡಿದ್ರು. ನನಗೆ ಈ ಗ್ರೀನ್ ಕಲರ್ ಕೂಡ ತುಂಬ ಇಷ್ಟ ಆಯಿತು. ಬಟ್ ಕಿರಣ್ಗೆ ಸ್ವಲ್ಪ ಫಿಟ್ಟಾಗಿ ಕೂರುತ್ತೆ, ಹಿಂಸೆ ಆಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಅದರಲ್ಲೇ ಬ್ಲ್ಯಾಕ್ ಕಲರ್ ಇತ್ತು, ಸೊ ಅದನ್ನು ಕೂಡ ಟ್ರೈ ಮಾಡಿದ್ರು. ಸೊ ಇಷ್ಟು ಟ್ರೈ ಮಾಡಿರೋದ್ರಲ್ಲಿ ಯಾವ ಕಲರ್ ಮತ್ತು ಯಾವ ಶರ್ಟ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಎಲ್ಲ ಸೆಲೆಕ್ಟ್ ಮಾಡಾದಮೇಲೆ ಈ ಹುಡುಗಿರಿಗೆ ಬ್ಲ್ಯಾಕ್ ಕಲರ್ ತುಂಬ ಇಷ್ಟ ಅಂತಲ್ಲ. ಸೊ ನನಗೂ ಅದೇ ಥರ. ಸೊ ಈ ಬ್ಲ್ಯಾಕ್ ಕಲರ್ ಶರ್ಟ್ ನನ್ನ ಕಣ್ಣಿಗೆ ಬಿತ್ತು. ಕಿರಣ್ಗೆ ಬ್ಲ್ಯಾಕ್ ಕಲರ್ ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಸೆಲೆಕ್ಟ್ ಮಾಡಿಕೊಂಡೆ ಬ್ಲ್ಯಾಕ್ ಕಲರು. ಫೈನಲಿ ಬಟ್ಟೆ ಎಲ್ಲ ತೊಗೊಂಡಾಯಿತು. ಇಲ್ಲಿ ಪಕ್ಕದಲ್ಲೇ ಅವ್ರದ್ದೇ ಅಕ್ವೇರಿಯಂ ಇದೆಯಂತೆ. ಸೊ ಅಕ್ವೇರಿಯಮ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಒಳ್ಳೊಳ್ಳೆ ಫಿಶ್ಗಳೆಲ್ಲ ಇದ್ದಾವೆ ನೋಡಿ ಗೈಸ್, ಸಖತ್ತಾಗಿದೆ. ಇವಾಗ ಏನಾಯ್ತು ಅಂದರೆ ನಾವೊಂದು ಹೋಟೆಲ್ಗೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ನಮ್ಮ ಕಿರಣ್ ಅವರು ಎಲ್ಲಿಗೋ ಗೊತ್ತು ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ನೋಡಿದ್ರೆ ರೂಟೇ ಮರ್ತೋಗಿದೆ. ಅಯ್ಯೋ ಎಲ್ಲೋಗೋದು ಅಂತ ಯಾವ್ದಾವ್ದೋ ರೂಟಲ್ಲಿ ಹೋಗ್ತಾವ್ರೆ. ಏನಾಯ್ತು? ಎಲ್ಲ ಒಂದೇ ರೂಟೇ. ಹೇಳು ಏನಾಯ್ತು ಅಂತ. ಏನಾಗಿಲ್ಲ, ನಿದ್ದೆ ಸ್ವಲ್ಪ. ಓ ಇವತ್ತು ಸಂಡೇ ಮೂಡಲ್ಲಿ ಇದೆಯಾ? ಸಂಡೇ ಮೂಡಿ. ಸರಿ ಓಕೆ ಆಯ್ತು. ಕರೆಕ್ಟಾಗಿ ಕರ್ಕೊಂಡು ಹೋಗ್ತಿದ್ದೀರಾ? ಸೊ ಗೈಸ್ ನಾವು ಇವಾಗ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇದು ಒಂಥರ ರೆಸ್ಟೋರೆಂಟ್ ಥರನೂ ಹೌದು. ಸೊ ನೋಡಿ ಇಲ್ಲಿ ಇದು. ಸೊ ಈ ಥರ ಲೊಕೇಶನಲ್ಲಿ ನನಗೆ ಎಲ್ಲಿಗಾದರೂ ಆಚೆ ಕರ್ಕೊಂಡು ಹೋಗು ಅಂತ ಕೇಳಿದ್ದೆ ಕಿರಣ್ಣ. ಬಟ್ ಇವತ್ತೇ ಕರ್ಕೊಬಂದಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಸೊ ಇಲ್ಲಿ ಫುಡ್ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ ಫಸ್ಟ್ ಇವಾಗ. ಸೊ ಯಾವಾಗ ಬಂದಿದ್ದಾವ ಗುಂಡು ನೀನು? ಸೊ 3 years ಬ್ಯಾಕ್ ಬಂದಿದ್ದಂತೆ ನಮ್ಮ ಕಿರಣ್. ಸೊ ನೋಡಿ ಈ ಥರ ಇದೆ ಹೊರಗಡೆ. ಸೊ ಒಳಗಡೆ ಹೆಂಗಿದೆ, ಫುಡ್ ಹೆಂಗಿದೆ ನೋಡೋಣ ಬನ್ನಿಗೆ. ಸೊ ಫಸ್ಟ್ ಎಂಟ್ರೆನ್ಸಲ್ಲಿ ಈ ಥರ ಇದೆ, ಏನೋ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಬುದ್ಧ ಇದೆ. ಲೊಕೇಶನ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಇಲ್ಲಿ ಕ್ರಿಸ್ಪಿ ಕಾರ್ನ್, ನ್ಯಾಚೋಸ್ ಆ್ಯಂಡ್ ಪೆರಿ ಪೆರಿ ಫ್ರೈಸ್ ಎಲ್ಲ ಬಂದಿದೆ. ಆ್ಯಂಡ್ ನನ್ನ ಪ್ಲೇಟಿಗೆ ಕೂಡ ಆಚೆ ರೋಟಿ ಮತ್ತು ಇದು ಏನಿದು ಪನ್ನೀರ್ ಟಿಕ್ಕಾ ಮಸಾಲ ತೊಗೊಂಡಿದ್ವಿ. ಸೊ ವಿಡಿಯೋ ಮಾಡ್ಕೊಳ್ಳೋದೆ ಮರ್ತೋಗ್ಬಿಟ್ವಿ. ಸೊ ಎಲ್ಲ ತಿಂದಿಸ್ಕೊಂಡು ಇವಾಗ ಹೊರಟ್ವಿ. ಸೊ ಇದು ಹೆಸರು ಬಂದು ಕಸಿಪು ಅಂತ ಹೇಳಿಬಿಟ್ಟು. ಎಲ್ಲಿರೋದು ಮನೆ ಇದು? ಹೆಸರುಘಟ್ಟ ರೋಡ್ ನಿಯರ್. ನನಗೂ ಅಷ್ಟು ಅಡ್ರೆಸ್ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಒಳಗಡೆ ಒಂಥರ ಹಳ್ಳಿ ಫೀಲ್ ಬರುತ್ತೆ. ಫುಲ್ಲು ಮರಗಳೆಲ್ಲ ಇದೆ, ಚೆನ್ನಾಗಿದೆ. ನಾನೊಂದು ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು. ನನಗಂತೂ ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು ಗೈಸ್. ನಿಂಗೆ ಹೆಂಗೆ ಅನಿಸ್ತಗೊಂಡು? ಚೆನ್ನಾಗಿತ್ತು. ಬಟ್ಟೆ ಇಷ್ಟ ಆಯ್ತಾ? ಕಂಫರ್ಟಬಲ್ ಇದೆ, ಮತ್ತೆ ಖುಷಿನಾ? ಸೊ ಗೈಸ್ ನಾನೇನೋ ಕ್ವಶನ್ ಕೇಳಿದ್ರೆ ನೀನು ದಪ್ಪ ಆಗಿದೆಯಾ, ನೀನು ಗುಂಡು ಕಾಣಿಸ್ತಿದ್ಯಾ, ಬರೀ ಅದನ್ನೇ ಹೇಳ್ತಿದ್ದಾರೆ ಹೊರತು ಬೇರೆ ಏನೂ ಮಾತಾಡ್ತಾನೆ ಇಲ್ಲ ಗೈಸ್. ಅವರು ಎಕ್ಸ್ಪೆಕ್ಟ್ ಮಾಡಿದ್ದೆ ಶಾಪಿಂಗ್ ಅಂತಾನೇ. ನನಗೆ ಹೆಂಗೆ ಗೊತ್ತು, ನೀನು ಸುಮ್ಮನೆ ಎಲ್ಲ ಹೋಗೋಣ ಅಂತ ಸುಮ್ಮನೆ ಪ್ರಾಮಿಸ್ ಹಾಕು ಹಂಗೆಲ್ಲ ಮಾಡಿದ್ರೆ ಏನು ಅನ್ಕೊಂಡಿದ್ದೆ? ರಾತ್ರಿ ಕರ್ಕೊಂಡು ಹೋಯ್ತಾಳಪ್ಪ, ಎಲ್ಲಿ ಕರ್ಕೊಂಡು ಹೋಯ್ತಾಳೆ? ನಾನು ನೈಟೆಲ್ಲ ತಲೆ ಕೆಡಿಸ್ಕೊಳೋದು. ಸೊ ಎಂತದ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ಹಂಗಂತ. ಇನ್ನು ಬರ್ಡೇಗೆ ಏನಾದ್ರು ಸರ್ಪ್ರೈಸ್ ಕೊಡೋಕೆ ಅಂದ್ರೆ ಇಲ್ಲ, ಇನ್ನು ಬರ್ಡೇ ತುಂಬಾ ಇನ್ನೂ ಒಂದು ವೀಕ್ ಇದೆ. ಇಷ್ಟ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅವಳು? ಏನಂತ ಗೆಸ್ ಮಾಡಿದ್ರೆ ಅಟ್ಲೀಸ್ಟ್? ಗೆಸ್ಸೇ ಮಾಡೋಕ್ಕಾಗಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ. ಬಟ್ಟೆ ಕೊಡಿಸ್ತೀನಿ ಅಂತ ಗೊತ್ತೇ ಇರಲಿಲ್ಲ, ಐಡಿಯಾನೇ ಇರಲಿಲ್ಲ. ಬಟ್ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ. ಆಗಲಿಲ್ಲ ಎಲ್ಲಿಗೆ ಹೋಗೋ ಅಂತ. ಹೇಗೆ ಗೈಸ್ ನೋಡಿ, ಯಾಕೆಂದ್ರೆ ನಾನು ಹೋದ ವರ್ಷನೂ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಮನೇಲಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಅವಾಗ. ಸೊ ಹಾಗಾಗಿ ಅವನಿಗೆ ಐಡಿಯಾ ಇರಲಿಲ್ಲ ಅಷ್ಟು. ನನಗೂ ಆ್ಯಕ್ಚುಲಿ ಇನ್ನೂ ಏನಾದರೂ ಬೇರೆ ಕೊಡಿಸ್ಬೇಕಂತ ಇತ್ತು. ಬಟ್ ಮದುವೆ ಅದು ಇದು ಅಂತ ಹೇಳಿಬಿಟ್ಟು ಸ್ವಲ್ಪ ಅಲ್ಲೇ ಜಾಸ್ತಿ ಖರ್ಚಾಯಿತು. ಹಾಗಾಗಿ ಈ ಸಲ ಏನೂ ಕೊಡ್ಸೋಕ್ಕಾಗಿಲ್ಲ. ಮುಂದಿನ ಸಲ ದೊಡ್ಡದಾಗಿ ಏನಾದ್ರು ಕೊಡಿಸ್ತೀನಿ, ಆಯ್ತವ? ಅಷ್ಟೇ ಗೈಸ್. ಇವಾಗ ಹೊರಡೋಣ ಮನೆಗೆ ಹೋಗಿ ಒಂದಷ್ಟು ಶಾಪಿಂಗ್ ಏನೇನೋ ಮಾಡಿದ್ದೀನಿ. ಸೊ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮನೆಗೆ ಹೋಗಿ.
ಮನೆಗೆ ಬಂದಾಯಿತು. ಇವಾಗ ಏನೇನು ತೊಗೊಂಡೆ ಶಾಪಿಂಗ್ ಮಾಡಿದ್ವಿ ಅಂತಂದರೆ ಸಿಂಪಲಾಗಿ ನಮಗೆ ಬೇಕಾದಂಥ ಐಟಮ್ಸ್ ಅಷ್ಟೇ ನಾವು ತೊಗೊಂಡಿದ್ದು ಲಿಮಿಟೆಡಾಗಿ. ಇನ್ನು ಏನೇನೋ ತೊಗೊಬೇಕಿತ್ತು ಬಟ್ ಟೈಮ್ ಸಾಲಿಲ್ಲ. ನಂಗೆ ಸಿಕ್ಕಾಪಟ್ಟೆ ತಲೆ ನೋಡ್ತಿತ್ತು, ಮನೆಗೆ ಹೋದರೆ ಸಾಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಮನೆಗೆ ಬಂದ್ವಿ. ಇನ್ನು ತರಕಾರಿ ತೊಗೋಬೇಕು, ಅಕ್ಕಿ ಎಲ್ಲ ಖಾಲಿ ಆಗಿದೆ, ಅದೆಲ್ಲ ತರಬೇಕು. ಬಟ್ ಟೈಮ್ ಆಗಲಿಲ್ಲ. ಸೊ ಇವಾಗ ಹೋಗಬೇಕು. ಅದಕ್ಕಿಂತ ಮುಂಚೆ ನಾನು ಏನೇನು ತೊಗೊಂಡೆ ಅಂತಂದರೆ ನಮಗೆ ಇದೊಂದು ಆಫರಲ್ಲಿ ಸಿಕ್ತು. ಇದು ಆಲ್ಮೋಸ್ಟು ಶ್ಯಾಂಪು 1 ಲೀಟರ್ ಇದೆ. ಸೊ ನಮಗೆ ತುಂಬ ಕಮ್ಮಿ ಪ್ರೈಸಲ್ಲೇ ಸಿಕ್ತು. ಅದಾದಮೇಲೆ ಇದೊಂದು ಪೇಸ್ಟ್ ತೊಗೊಂಡ್ವಿ. ಅದಾದಮೇಲೆ ಬಾಡಿ ವಾಶ್ ತೊಗೊಂಡೆ ನಾನು. ನಂಗೆ ತುಂಬ ಇಷ್ಟ ಆಯ್ತು ಈ ಬ್ರ್ಯಾಂಡ್ ಆ್ಯಕ್ಚುಲಿ. ಇದು ಈ ಒಂದು ತೊಗೊಂಡೆ ಬಾಡಿ ವಾಶ್ ಬಂದು ನಂಗೆ ತುಂಬ ಕಡಿಮೆ ಪ್ರೈಸಿಗೆ ಸಿಕ್ತು. ಇದೊಂದು ಸ್ಯಾಂಡಲ್ ಫ್ಲೇವರ್ ಇದೆ ಮತ್ತು ಅದಾಗಿದೆ. ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು ಈ ರೋಸ್ ಫ್ಲೇವರ್ ಆ್ಯಕ್ಚುಲಿ. ಅದಾದಮೇಲೆ ನಮ್ಗೆ ಶಾಂಪು ಕೂಡ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು. ಅದಾದಮೇಲೆ ಇವತ್ತು ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ತಿನ್ಕೊಂಡೆಲ್ಲ ಬಂದ್ವಿ. ಮತ್ತು ಕಿರಣ್ಗೆ ಶಾಪಿಂಗ್ ಕರ್ಕೊಂಡೋಗಿದ್ದ. ಅವನು ಅಲ್ಲೇ ಒಂದು ಚಿಕ್ಕ ಅಂಗಡಿಲೇ ತೊಗೊಂಡೆ. ನಂಗೆ ಅಲ್ಲೇ ಸಾಕು, ನನಗೆ ಮಾಲ್ಗೆಲ್ಲ ಕರ್ಕೊಂಡೋಗ್ಬೇಡ, ನನಗೆ ಇಷ್ಟ ಆಗಲ್ಲ ಅಲ್ಲಿ ಬಟ್ಟೆ ಅಂತಂದ. ಸರಿ ಓಕೆ, ಯಾಕೆಂದರೆ ಅವ್ರಿಗೋಸ್ಕರ ಕೊಡಿಸ್ತಾ ಇರೋದು. ಸೊ ಅವ್ರಿಗೆ ಇಷ್ಟ ಆದ್ರೇ ನಮಗೆ ಖುಷಿ ಆಗೋದು. ಸೊ ಹಾಗಾಗಿ ನಮಗೆ ಅದು ತುಂಬ ಕಾಸ್ಟ್ಲಿ ಅಂತ ಏನು ಅನ್ನಿಸ್ಲಿಲ್ಲ. ಒಂದು 3,000 to 4,000 ನಮ್ಮ ಬಜೆಟಲ್ಲಿ ಮುಗೀತು ಬಟ್ಟೆ. ಸೊ 2 ಶರ್ಟು 1 ಪ್ಯಾಂಟ್ ತೊಗೊಂಡೆ. ಬ್ಲೂ ಕಲರ್ ಜೀನ್ಸು ಆ್ಯಂಡ್ ಬ್ಲ್ಯಾಕ್ ಕಲರ್ ಸ್ವೆಟ್ ಶರ್ಟ್ ಆ್ಯಂಡ್ ಪಿಂಕ್ ಕಲರ್ದೊಂದು ಟೀ ಶರ್ಟ್ ಇತ್ತು. ಅವನಿಗೆ ತುಂಬ ಚೆನ್ನಾಗಿ ಕಾಣಿಸ್ತು ಆ್ಯಕ್ಚುಲಿ ಕಲರ್ಸು. ಸೊ ಇಷ್ಟೇ. ಇವತ್ತಿನ ಡೇ ಅವನಿಗೆ ಹೆಂಗಾಯಿತು, ಏನು ಖುಷಿ ಆಯಿತಾ ಇನ್ನೊಂದ್ಸಲಿ ಕೇಳಬೇಕು. ಸೊ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಕೇಳಿ ಅವ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿಂಪಲಾಗಿ ಮಾಡ್ತೀವಿ ಗೈಸ್. ನಮ್ಮದು ತುಂಬ ಬಜೆಟ್ ಕಮ್ಮಿ ಇರೋದ್ರಿಂದ, ನನ್ನ ಬಜೆಟ್ ಎಕ್ಸ್ಪೆಷಲಿ ನಾನು ಇವಾಗ ಕೆಲ್ಸಕ್ಕೆ ಇಲ್ಲದೆ ಇರೋದ್ರಿಂದ ಸೊ ನನ್ನ ಬಜೆಟ್ ತುಂಬ ಕಮ್ಮಿ ಇದೆ. ಸೊ ಹಾಗಾಗಿ ಆ ಒಂದು ಕಡಿಮೆ ಬಜೆಟಲ್ಲಿ ಅವನಿಗೆ ಎಷ್ಟು ಖುಷಿ ಆಗುತ್ತೋ ಆ ಥರದಲ್ಲಿ ಒಂದು ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬೇರೆ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡಿ. ಒಳ್ಳೆ ಕಂಟೆಂಟ್ ವಿಡಿಯೋನ ನಾನು ನಿಮಗೆ